ನನ್ ಪಿಕ್ಚರ್ ನನ್ಗೆ ಕೇಳಿದ್ರೆ ಹೆಂಗ ಅನಿಸ್ತದೆ ಆಬ್ವಿಯಸ್ಲಿ ಆಡಿಯನ್ಸ್ ಜೊತೆ ಅವ್ರ ನಗುನು ಕಾಯ್ತಿರ್ತೀನಿ ಎಲ್ಲೆಲ್ಲಿ ನಗ್ತಿದ್ದಾರೆ ಏನು ಎತ್ತ ಅಂತ. ಎಸ್ ಕಾಮಿಡಿ ಅಂತ ಫಸ್ಟೇ ಹೇಳಿದ್ದೆ ನಾನು. ಯಾವ್ದು ಲಾಜಿಕ್ ಏನು ಹುಡುಕಕ್ ಹೋಗ್ಬೇಡಿ ಇಡೀ ಸಿನಿಮಾದಲ್ಲಿ. ಸೊ ಬರೀ ಹ್ಯೂಮರ್ಗೋಸ್ಕರನೇ ಮಾಡಿರೋ ಸಿನಿಮಾ. ಸೊ ಹಾಗಾಗಿ ಆ ಹ್ಯೂಮರ್ ವರ್ಕ್ ಆಗಿದೆ ಅನಿಸ್ತು. ಎಲ್ಲ ನಗ್ತಾ ಇದ್ದಿದ್ದು ನೋಡ್ತಾ ಇದ್ದೆ, ಆಡಿಯನ್ಸ್ ರಿಯಾಕ್ಷನ್ ನೋಡ್ತಾ ಇದ್ದೆ. ನೋಡೋಣ, ನಮ್ದು ಎಲ್ಲಾ ಸಿನಿಮಾನು ನಿಧಾನವಾಗಿ ಎದ್ದೇಳುತ್ತೆ, ರಪ್ ಅಂತ ತುಂಬಲ್ಲ. ಸೊ ಇದು ಎಲ್ಲಾ ಕಡೆಯಿಂದ ರಿಪೋರ್ಟ್ಸ್ ಬರ್ತಿದೆ, ಒಂದು 60-70% ಎಲ್ಲಾ ಕಡೆ ಚೆನ್ನಾಗಿ ಆಗ್ತಾ ಇದೆ ಅಂತ. ನೋಡೋಣ, 2 ದಿನದಲ್ಲಿ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ವೇಟಿಂಗ್ ಫಾರ್ ಅ ಗುಡ್ ರಿಪ್ಲೈ ಅಷ್ಟೇ. ರೊಮ್ಯಾಂಟಿಕ್ ಟ್ರೈ ಮಾಡಿದೀನಿ, ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿದೆ ಅಂತ ನೀವ್ ಹೇಳ್ಬೇಕಷ್ಟೇ. ನಂಗೆ ಡ್ಯಾನ್ಸ್ ಬರಲ್ಲ ಅನ್ನೋದು ಗೊತ್ತಿತ್ತು, ಅದಕ್ಕೆ ಅದನ್ನ ಹಂಗ್ ಮಾಡಿರೋದು. ಅಂದ್ರೆ ರಿಯಲಿಸ್ಟಿಕ್ ಇವ್ರಗಳ ತರ ಎಲ್ಲ ಡ್ಯಾನ್ಸರ್ ಅಲ್ಲ ನಾನು. ಅದಕ್ಕೆ ಎಲ್ಲಾದ್ರಲ್ಲೂ ಅಂದ್ರೆ ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ಆ ಕಾಮಿಡಿ ಟಚ್ ಅನ್ನ ಬಿಟ್ಟು ಹೋಗ್ಬಾರ್ದು ಅನ್ನೋದಿತ್ತು ತಲೆಯಲ್ಲಿ. ಹಂಗಾಗಿ ಅದನ್ನ ಹಂಗೆ ಮೇಂಟೈನ್ ಮಾಡಿದ್ದೀವಿ. ಸೊ ಸಾಂಗ್ ಅಲ್ಲೂ ಅದೇ ಕಾಮಿಡಿ ಟಚ್ ಇದೆ, ಫೈಟ್ ಅಲ್ಲೂ ಅದೇ ಕಾಮಿಡಿ ಟಚ್ ಇದೆ. ಕಾನ್ಸ್ಟೇಬಲ್ ಇಂದ ಕಮಿಷನರ್ ತನಕ ಎಲ್ಲಾ ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ದೀನಿ ಪೊಲೀಸ್ ಅಲ್ಲಿ. ಸೊ ಯಾವ್ದು ಬಾಕಿ ಇಲ್ಲ. ಈಗ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳು ಬಂದಾಗ ಪೊಲೀಸ್ ಮತ್ತೆ ಮತ್ತೆ ಮಾಡ್ಬೇಕು ಅನ್ಸುತ್ತೆ. ಸೊ ನೋಡೋಣ, ಇನ್ನು ಹೆಚ್ಚಿನ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳು ಬಂದ್ರೆ ಖಂಡಿತ ಮಾಡೋಣ. ಸಸ್ಪೆನ್ಸ್ ಇದೆ, ಆಮೇಲೆ ಚುರುಕು ಸಂಭಾಷಣೆ, ಡೈರೆಕ್ಷನ್ ಟೋಟಲಿ ಬಹಳ ಚೆನ್ನಾಗಿದೆ ಫಿಲ್ಮ್. ಫ್ಯಾಮಿಲಿ, ಪ್ರತಿ ಫ್ಯಾಮಿಲಿ ನೋಡ್ಲೇಬೇಕಾದ ಪಿಕ್ಚರ್. ಶಬಾಷ್ ಪಡ್ಡಿ ಮಾಡಿ ಎಲ್ಲರೂ ನೋಡಿ. ಸಿನಿಮಾಗೆ ಔಟ್ ಆಫ್ 10 8 ಮಾರ್ಕ್ಸ್, 100%. ಬಹಳ ಚೆನ್ನಾಗಿ. ಏನಂತ 2 ಮಾರ್ಕ್ಸ್ ಏನು ಇಲ್ಲ, ಬೇಕಂದ್ರೆ 10 ಕೊಡ್ಬೋದು. ನನ್ನ ಪ್ರಕಾರ 8 ಮಾರ್ಕ್ಸ್ ಪರ್ಫೆಕ್ಟ್ ಆಗಿದೆ. ಹೌದು, ಬಹಳ ಚೆನ್ನಾಗಿದೆ. ಪ್ರತಿ ಫ್ಯಾಮಿಲಿ ನೋಡ್ಲೇಬೇಕಾದ ಚಿತ್ರ. ಶಬಾಷ್ ಪಡ್ಡಿ ಮಗನೆ. ಸಸ್ಪೆನ್ಸ್ ಇದೆ, ಕ್ರೈಮ್ ಇದೆ. ಆ ಸಸ್ಪೆನ್ಸ್ ಎಂಡಿಂಗ್ ತನಕ ಗೊತ್ತಾಗೋದಿಲ್ಲ ಯಾರು ಏನು ಅಂತ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೈರೆಕ್ಷನ್ ಸೂಪರ್ ಆಗಿದೆ. ಇಂಡಸ್ಟ್ರಿ ಆಡಕ್ ಶುರು ಮಾಡಿ ತುಂಬಾ ವರ್ಷ ಆಗಿದೆ. ಪ್ರಮೋದ್ ಶೆಟ್ರು ಲಾಫಿಂಗ್ ಬುದ್ಧದಲ್ಲಿ ಒಂಥರ ಟ್ವಿಸ್ಟ್ ಕೊಟ್ಟಿದ್ರು. ಈ ಸಿನಿಮಾದಲ್ಲಿ ಇನ್ನೊಂಥರ ಟ್ವಿಸ್ಟ್ ಕೊಟ್ಟಿದ್ದಾರೆ, ಅದು ಕಾಕಿ ಡ್ರೆಸ್ ಹಾಕೊಂಡು. ಆ ಟ್ವಿಸ್ಟ್ ಏನು ಅಂತ ನೀವು ನೋಡ್ಬೇಕಂದ್ರೆ ಸಿನಿಮಾಗೆ ಬರ್ಬೇಕು. ಸಿನಿಮಾಗ್ ಬಂದು ನೋಡಿದವ್ರು ಎಲ್ಲರೂ ಹೇಳೋದು ಒಂದೇ ಮಾತು, ಶಬಾಷ್ ಬಡ್ಡಿ ಮಗನೆ. ಎಲ್ರು ಅವ್ರವ್ರ ಜೀವನದಲ್ಲಿ ಒಂದ್ಸಲ ಆದ್ರೂ ಶಬಾಷ್ ಬಡ್ಡಿ ಮಗನೆ ಅಂತ ಅನ್ಸ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆತರ ಆಸೆ ಇದ್ರೆ ಬಂದ್ ಸಿನಿಮಾ ನೋಡಿ. ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಒಳ್ಳೆ ಕಥೆ ಇದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ರೊಮ್ಯಾಂಟಿಕ್ ಸೈಡ್ ಸಕಲಾಗಿದೆ, ಮತ್ತೆ ಕಾಮಿಡಿ ಆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಬಿಡ್ತಾರೆ ಆಫರ್ಸ್, ಈ ಫಿಲಂ ನೋಡಿದ್ರೆ ಸೂಪರ್ ಕ್ಲಾಸ್ ಆಗಿದೆ, ಅಲ್ಟಿಮೇಟ್ ಆಗಿದೆ ಮೂವಿ. ಎಲ್ಲರೂ ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫುಲ್ಲು ಸೂಪರ್ ಆಗಿದೆ. ಫಿಲಂ ಸೂಪರ್ ಆಗಿದೆ, ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮೂವಿ ಸೂಪರ್ ಆಗಿದೆ, ಎಲ್ಲರೂ ಸಕ್ಕತ್ತಾಗಿದೆ ಮೂವಿ. ಖುಷಿ ಆಯ್ತು. ನಾನು ಇವತ್ತೇ ಫಸ್ಟ್ ಫಿಲ್ಮ್ ಶೋ ನೋಡಿದ್ದು. ಡಬ್ಬಿಂಗ್ ಟೈಮ್ ಅಲ್ಲಿ ಎಡಿಟಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಅಷ್ಟೇ ನೋಡ್ತಾ ಇದ್ದೆ. ಇವತ್ತು ಫುಲ್ ಮೂವಿ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ನಿಮ್ಗೆಲ್ಲ ಹೆಂಗ್ ಅನಿಸ್ತು? ನಮಗೆ ಇಷ್ಟ ಆಯ್ತು ಸಿನಿಮಾ, ನನಗೆ ಇಷ್ಟನೇ ಆಗಿತ್ತು. ನಿಮ್ಗೆಲ್ಲ ಹೆಂಗ್ ಅನಿಸ್ತು? ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ಸ್ಗೆ, ಮತ್ತೆ ನಮ್ಮ ಚೈತ್ರಾ ಮೇಡಮ್ ಬಗ್ಗೆ, ಪ್ರಕಾಶ್ ಸರ್ಗೆ, ಪ್ರಮೋದ್ ಸರ್ಗೆ, ಎಲ್ಲಾ ಟೀಮ್ಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ, ಯಾಕಂದ್ರೆ ಇಷ್ಟು ದಿನ ಜನರುಗಳು ನನ್ನ ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ, ಫಸ್ಟ್ ಟೈಮ್ ಇವಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಕೈಯಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ನಾನು ಕೊಟ್ಟಿದ್ದೀನಿ. ಇನ್ನು ಆಕ್ಚುಲಿ ನಾವು ಏನು ಮಾತಾಡೋ ಪ್ರಯೋಜನ ಇಲ್ಲ, ಇನ್ನು ಜನರುಗಳು ಮಾತಾಡ್ಬೇಕು, ಅವ್ರಗಳ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕು. ನೀವುಗಳು ಪ್ರತಿಯೊಬ್ರು ಜನರಿಗೆ ನಾನು ಕೇಳ್ಕೊಳ್ಳೋದು, ನೀವುಗಳು ಆಡೋ ಒಂದೊಂದು ಮಾತುಗಳು, ನೀವು ಬರೆಯೋ ಒಂದೊಂದು ಪದಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೇ ನಮ್ಮ ಭವಿಷ್ಯ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಶಬಾಷ್ ಬಡ್ಡಿ ಮಗನೇ, ಎತ್ತಿಡೀರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಷ್ಟ ಆಗಿದ್ರೆ ನಮಗೂ ಇಷ್ಟ ಆಗೇ ಆಗುತ್ತೆ. ಆಕ್ಚುಲಿ ತುಂಬಾ ಕಾಮಿಡಿ ಆಗಿದೆ, ಸಸ್ಪೆನ್ಸ್ ಇದೆ. ಪ್ರಮೋದ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ನನ್ನ ಪೋರ್ಷನ್ ತುಂಬಾ ಇಷ್ಟ ಆಯ್ತು. ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ಚೈತ್ರಾ ಮೇಡಮ್ಗೆ ಮತ್ತೆ ರಾಜಶೇಖರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನು ನೀವು ಹೇಳ್ಬೇಕು, ನೀವೆಲ್ಲರೂ ಬಂದು ಮೂವಿನ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಜೊತೆ ಕುತ್ಕೊಂಡು ನೋಡಿದ್ವಿ, ಅವ್ರ ರೆಸ್ಪಾನ್ಸ್ ನೋಡಿ ಖುಷಿ ಆಯ್ತು. ಆಕ್ಟರ್ಗಳಿಗೆ ಅದೇ ಒಂದು ಖುಷಿ, ಎಲ್ಲರೂ ಬಂದು ಚೆನ್ನಾಗಿ ಮಾಡಿದ್ರು ಅಂತ. ಸಿನಿಮಾನು ಚೆನ್ನಾಗಿದೆ,
ಅದೇ ಇದೊಂದು ಸಿನಿಮಾ ಬಂದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ. ಇದು ಯಾವುದೇ ಲಾಜಿಕ್ ಇಲ್ದಲ್ಲ ಒಂದು ಕಾಮಿಡಿ, ಒಂದು ಸೀರಿಯಸ್ ಸಬ್ಜೆಕ್ಟ್ನ ಕಾಮಿಡಿಯಾಗಿ ಹೇಳಬೇಕು ಅಂತ ಹೋಗಿ ಮಾಡಿರೋ ಸಿನಿಮಾ ಇದು. ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ ಆ್ಯಂಡ್ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ. ಇಲ್ಲ, ಅದು ಬೇಕು, ಆಕ್ಚುಲಿ ಬೇಕು. KGF, ಪುಷ್ಪ ಮತ್ತೆ ಕಾಂತಾರ ಅದ್ರ ನಡುವೆ ಈ ತರದೊಂದು ಕಾಮಿಡಿ ಸಿನಿಮಾಗಳು ಬಂದಾಗಲೇ ಜನಕ್ಕೊಂದು ರಿಲೀಫ್ ಸಿಗೋದು. ಅಂಡ್ ಕಾಮಿಡಿ ಸಿನಿಮಾ ಯಾವಾಗಲೂ ಗೆಲ್ತವೆ, ಯಾಕೆಂದ್ರೆ ಅದು ಗೆಲ್ಲೋ ಫಾರ್ಮುಲಾನೇ ಕಾಮಿಡಿ ಅನ್ನೋದು. ಕಾಮಿಡಿನ ಎಲ್ಲರೂ ಇಷ್ಟಪಡ್ತಾರೆ. ಇವನ್ ಪುಷ್ಪ ಆಗಿರ್ಬೋದು, KGF ಆಗಿರ್ಬೋದು, ಅದರಲ್ಲೂ ಕಾಮಿಡಿನ ಅಲ್ಲಲ್ಲಿ ಮಿಕ್ಸ್ ಮಾಡ್ಕೊಂಡೆ ಹೋಗ್ತಾರೆ. ಬಟ್ ಇದು ಈ ಸಿನಿಮಾನೇ ಕಾಮಿಡಿಗೋಸ್ಕರ ಮಾಡಿರೋದ್ರಿಂದ ಒಂದು ಕಾಮಿಡಿ ಪ್ಯಾಕೇಜ್ ಇದೆ. ಎಲ್ಲ ಅಲ್ಲ, ಎಲ್ರು ಹಂಗೆ ಹೇಳ್ತಾರೆ. ನಾನು ರಿಷಬ್ ಕ್ಲೋಸ್ ಫ್ರೆಂಡ್ಸ್, ಸೊ ಎಲ್ರು ಹಂಗೆ ಹೇಳ್ತಾರೆ, ಗೊತ್ತಿಲ್ಲ. ಇಲ್ಲ ನಾನು ಇಲ್ಲ ಕರೆಕ್ಟ್. ಆಫ್ಟರ್ ರಾಜಧಾನಿ ನಾನೇ ಆಕ್ಟಿಂಗ್ ಬಿಟ್ಟೆ, ಬಿಕಾಸ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಇವನ್ KV ರಾಜ್ ಸರ್, ಓಂ ಪ್ರಕಾಶ್ ಅವ್ರ ಜೊತೆ ಎಲ್ಲ ನಾನು ಡೈರೆಕ್ಷನ್ ವರ್ಕ್ ಮಾಡಿದ್ರಿಂದ ನಾನು 2 ಸಿನಿಮಾ ಡೈರೆಕ್ಟ್ ಮಾಡಿದೆ, ಜಾತ್ರೆ ಅಂಡ್ ಸಾಗೋದೋದ್ರ. ಈಗ 3ನೇದು ಲವರ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ನನಗೆ ಡೈರೆಕ್ಷನ್ ಜಾಸ್ತಿ ಒಲವು, ನನ್ನ ಆಕ್ಟಿಂಗ್ ಅನ್ನೋದಕ್ಕಿಂತ ಜಾಸ್ತಿ ಡೈರೆಕ್ಷನ್ ಒಲವಿರೋದ್ರಿಂದ ನಾನೇ ಆಕ್ಟಿಂಗ್ ಕಮ್ಮಿ ಮಾಡಿದ್ದು. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿದೆ. ಸಿನಿಮಾದ ಶೀರ್ಷಿಕೆ ಹೇಳೋದಾದ್ರೆ ಸಭಾಷ್ ಬಡ್ಡಿ ಬಂದ್ರೆ ಅನ್ನೋ ಹೆಸರೇ ಕೂಡ ತುಂಬಾ ಕಾಮಿಡಿ ಆಗಿ ಅನಿಸುತ್ತೆ. ಬಟ್ ಪ್ರಮೋದ್ ಸರ್ ಹೇಳ್ಬೇಕಂದ್ರೆ ನನಗೆ ಡಬಲ್ ಶೇಡ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಎಂಟರ್ ಆದ್ಮೇಲೆ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಸರ್ಪ್ರೈಸ್ ಅಂತ ಅನಿಸ್ತು. ಹಾಗೆ ಕಾಮಿಡಿ ಮತ್ತೆ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಾಗೆ ಸ್ವಲ್ಪ ಮೆಂಟಲಿ ರೊಮ್ಯಾಂಟ್ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಖುಷಿ ಆಗಿದೆ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಆದಂತ ಆದ್ಯ ಪ್ರಿಯ ಬೆಸ್ಟ್ ವಿಶಸ್ ನೆಕ್ಸ್ಟ್. ಸೊ ಎಲ್ಲರೂ ಸಿನಿಮಾ ಸಿನಿಮಾ